ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಈ ಸಿನಿಮಾ ಸರಸ್ವತಿಯಲ್ಲಿ ಇವತ್ತು ಒಂದು ಸತ್ಯಕತೆ, ಅದು ನಾನು ತುಂಬ ಗೌರವಿಸೋ, ನಾನು ತುಂಬ ಆರಾಧಿಸೋ ನನ್ನ ಶಾಲೆಯ ಸಹಪಾಠಿ, ನನ್ನ ಸೀನಿಯರ್ ಆಗಿದ್ದ ನಮ್ಮ ಸೌಂದರ್ಯ ಮೇಡಮ್ ಬಗ್ಗೆ. ಇವತ್ತು ಏಪ್ರಿಲ್ 16, ನಾಳೆ ಏಪ್ರಿಲ್ 17 ಸೌಂದರ್ಯ ಮೇಡಮ್ ಅವರು ದೈಹಿಕವಾಗಿ ನಮ್ಮಿಂದ ಕಾಲವಾದ ದಿವಸ. 22 ವರ್ಷಗಳ ಹಿಂದೆ ಇದೇ ಏಪ್ರಿಲ್ 16ನೇ ತಾರೀಕು ಏನೇನಾಯಿತು, 17ನೇ ತಾರೀಕು ಬೆಳಗ್ಗೆ ಏನಾಯಿತು ಅನ್ನೋದನ್ನು ತಿಳಿಸೋದಕ್ಕೆ ಈ ಸಿನಿಮಾ ಸರಸ್ವತಿ. ಆಪ್ತಮಿತ್ರ ಶೂಟಿಂಗು ಏಪ್ರಿಲ್ ಫಸ್ಟ್ ವೀಕ್, ಸೆಕೆಂಡ್ ವೀಕಲ್ಲಿ ಸೌಂದರ್ಯ ಮೇಡಮ್ ಮುಗಿಸ್ತಾರೆ. ಇವತ್ತು ಅಂದರೆ ಏಪ್ರಿಲ್ 16ನೇ ತಾರೀಕು ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರ ಒಂದು ಕ್ಯಾಂಪೇನಿಂಗ್ ಇರುತ್ತೆ ಮಲ್ಲೇಶ್ವರಮಲ್ಲಿ. ಅದಕ್ಕೆ ಹೊರಡಬೇಕಾಗಿರುತ್ತೆ. ಅದಕ್ಕೆ ಹೊರಡಬೇಕು ಅಂತ ಅವರು ಸೌಂದರ್ಯ ಮೇಡಮ್ ಅವರ ರಥಕ್ಕೆ ನಿರ್ಮಲಾ ಅವರ ಹತ್ರ ಅವರ ಒಂದು ವಾರ್ಡ್ರೋಬ್ಗೆ ಹೋಗಿ ಒಂದು ಕಾಟನ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊತಾರೆ. ಅಮರ್ ಸರ್ಗೆ ಸೌಂದರ್ಯ ಅವ್ರನ್ನ ಪೊಲಿಟಿಕಲಿ ಇನ್ವಾಲ್ವ್ ಮಾಡಬೇಕು, ಒಂದು MP ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಡೆಫಿನೆಟ್ಲಿ ಸೌಂದರ್ಯ ಮೇಡಮ್ ಅವರು MP ಆಗಿರೋದು. ಬಟ್ ಆದರೆ ಮನೆ ಒಳಗಡೆ ಅದೇ ಒಂದು ಮಿಶ್ರ ಪ್ರತಿಕ್ರಿಯೆ ಇತ್ತು, ಸೇರಬೇಕು ಸೇರಬಾರ್ದು ಅಂತ. ಆ ಕಂಪ್ಲೀಟ್ ಅವರು ಹೋಗುವಂಥ ಈ ವಾರನೇ ಬಹಳ ಕನ್ಫ್ಯೂಷನ್ನಲ್ಲಿತ್ತು. ಏನು ಮಾಡಬೇಕು, ಹೋಗಬೇಕೋ ಬೇಡವೋ ಏನು, ಈ ಗೊಂದಲದಲ್ಲೇ ಇತ್ತು. ಅವ್ರ ಅತ್ತಿಗೆ ಹತ್ರನೂ ಸಾಕಷ್ಟು ಸರ್ ಈ ವಿಚಾರನ ಸೌಂದರ್ಯ ಅವರು ಡಿಸ್ಕಸ್ ಮಾಡಿದ್ದಾರೆ. ಅಮರ್ ಸರ್ಗೆ ಇಷ್ಟ, ಬಟ್ ಬೇರೆ ಕೆಲವು ಒತ್ತಡಗಳು ಮಾಡೋದಕ್ಕಾಗ್ತಾ ಇರಲಿಲ್ಲ ಅಂತ. ಅದಕ್ಕೆ ನಿರ್ಮಲಾ ಮೇಡಮ್ ಅವರು ಹೇಳಿದ್ರಂತ, ಏನಿಲ್ಲ ನಾಳೆ ಒಂದು ಕ್ಯಾಂಪೇನಿಂಗ್ ಅಲ್ವಾ, ಹೋಗ್ಬಿಟ್ಟು ಬಾ, ಇವತ್ತು ಬೆಂಗಳೂರು ಮುಗಿಯುತ್ತೆ, ನಾಳೆ ಒಂದು ಹೋಗ್ಬಿಟ್ಟು ಬಾ, ಆಮೇಲೆ ಏನಾಗುತ್ತೆ ಅದು ಡಿಸೈಡ್ ಮಾಡೋಣ ಅಂತ. ಏಪ್ರಿಲ್ 26ನೇ ತಾರೀಕಿಗೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಒಂದು ವರ್ಷ ಕೂಡ ಅವ್ರ ಮದುವೆ ಆಗಿರಲಿಲ್ಲ. ದೀಪಾವಳಿ ಹಬ್ಬನ ಬಹಳ ಜೋರಾಗಿ ಮಾಡ್ಕೊಂಡಿದ್ರು, ಅತ್ಯಂತ ಅದ್ಭುತವಾದ ದೀಪಾವಳಿ ಮಾಡ್ಕೊಂಡಿದ್ರು. ಇವೆಲ್ಲ ಆಯಿತು. ಇದೆಲ್ಲ ಆಗಿ ಏಪ್ರಿಲ್ 16ನೇ ತಾರೀಕು ರಾತ್ರಿ ನಾಳೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಎಲ್ಲವೂ ಮಾತುಕತೆ ಆಗಿದೆ. ಮತ್ತು ಏಪ್ರಿಲ್ 17 ಬೆಳಗ್ಗೆ ಹೊರಡಬೇಕಾಗಿರುತ್ತೆ. ಬೆಳಗ್ಗೆ ಹೊರಡಬೇಕಾಗಿರ್ಬೇಕಾದ್ರೆ ಅಮರ್ ಅವರ ಟೆಲಿಫೋನ್ ಕಾಲ್ ಕಂಟಿನ್ಯೂಸ್ ಬ್ಯುಸಿ ಬರ್ತಾನೆ ಇದೆ ಫೋನ್. ಇನ್ಫ್ಯಾಕ್ಟ್ ಅವ್ರು ಸ್ನಾನ ಮಾಡಬೇಕಾದ್ರೂ ಫೋನ್ ಬರ್ತಾ ಇತ್ತಂತೆ. ಅವ್ರು ರೆಡಿ ಆಗಬೇಕಾದ್ರೆ ನಮ್ಮ ನಿರ್ಮಲಾ ಮೇಡಮ್ಮು ಫೋನ್ನ ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ರಂತಂದರೆ ಎಲ್ಲ ಪ್ರೋಟೋಕಾಲ್ಗಳು, ಹೊರಡೋದು ವ್ಯವಸ್ಥೆ, ಅದು ಇದು ಎಲ್ಲ ಆಯಿತು. ಎಲ್ಲ ಒಂದು 9 ಗಂಟೆಗೆ ಹೊರಟಿದ್ದಾರೆ ನೋಡಿ, 9:30 ಹೊರಟಿದ್ದಾರೆ. ಸ್ಯಾಟರ್ಡೆ ಆ್ಯಕ್ಚುಲಿ ರಾಹುಕಾಲ, ಅದು 9ರಿಂದ 10 ರಾಹುಕಾಲ ಬರುತ್ತೆ. ಗೊತ್ತಿಲ್ಲ ನೋಡಿ, ರಾಹುಕಾಲದಲ್ಲೇ ಪ್ರಯಾಣ ಬಳಸಿದ್ದಾರೆ. ಒಂದು ಬಹಳ ಯಾವತ್ತು ನಡೆದಿರೋ ಘಟನೆ ಅವತ್ತು ಆ ಮನೆಯಲ್ಲಿ ನಡೆದಿದೆ. ಒಂದು, ಇಷ್ಟು ಸಾರಿ ಸೌಂದರ್ಯ ಮೇಡಮ್ ಅವರು ಟ್ರಾವೆಲ್ ಮಾಡಿದ್ದಾರೆ, ಇಷ್ಟು ಸಾರಿ ಅವರು ಸುತ್ತಾಡಿದ್ದಾರೆ. ಬಾಯ್ ಅಂತ ಹೇಳಿ ಹೊರಟ ಮೇಲೆ ಮತ್ತೆ ಮನೆಗೆ ವಾಪಸ್ ಬಂದಿದ್ದೇ ಇಲ್ವಂತೆ ಉದಾಹರಣೆ. ಬಟ್ ಅವತ್ತು ಮತ್ತೆ ವಾಪಸ್ ಮನೆ ಒಳಗಡೆ ಬಂದ್ಬಿಟ್ಟು ಅವ್ರ ಅತ್ತಿಗೆನ ಕುಂಕುಮ ಕೊಡು ಅಂತ ಕೇಳಿದ್ದಾರೆ. ಅಷ್ಟು ವರ್ಷದಲ್ಲಿ ಯಾವತ್ತೂ ಎಂದೂ ಅದನ್ನು ಸೌಂದರ್ಯ ಅವರು ಮಾಡಿರಲಿಲ್ಲ. ಅವ್ರ ಅತ್ತಿಗೆ ಹತ್ರ ಬಂದು ಕುಂಕುಮ ಕೇಳಿದ್ದಾರೆ, ಕುಂಕುಮ ಕೊಟ್ಟಿದ್ದಾರೆ. ಅಮರ್ ಅವರು ಇಷ್ಟು ಟ್ರಾವೆಲ್ ಮಾಡಿದಾರಲ್ಲ, ಒಂದು ದಿವಸನೂ ಅವ್ರ ವೈಫ್ನ ಹಗ್ ಮಾಡಿ ಹೋಗಿ ಬರ್ತೀನಿ ಅಂತ ಹೇಳಿ ಅವೆಲ್ಲ ಯಾವತ್ತೂ ಮಾಡಿಲ್ಲ. ಬಟ್ ಈ ಟ್ರಿಪ್ಗೆ ಅದನ್ನು ಮಾಡಿದ್ದಾರೆ. ಇನ್ನೂ ಒಂದು ಟ್ರ್ಯಾಜಿಡಿ ಏನಂದರೆ, ರಮೇಶ್ ಅಂತ ಅಮರ್ ಅವ್ರ ಸ್ನೇಹಿತರು, ಅವ್ರು ಬಂದಿದ್ದಾರಂತೆ ಜನರಲಿ ಮಾತಾಡ್ಸೋದಕ್ಕೆ. ಏನೋ ಹೇಗಿದೆಯಾ, ಚೆನ್ನಾಗಿದ್ದೀನಿ, ಏನು ಮಾಡ್ತಿದ್ಯಾ, ಫ್ರೀನೇ ಇದ್ದೀನಿ, ಬಾ ಹಂಗಾರೆ ಓಡ್ ಬರೋಣ ಚಾರ್ಟೆಡ್ ಫ್ಲೈಟಲ್ಲಿ. ನಾನು ಯಾಕೆ, ಓಡ್ ಬರೋಣ ಬಾ, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀವಿ, ಇಲ್ಲ ನಾಳೆ ಬಂದುಬಿಡ್ತೀವಿ, ಬಾ ಹೋಗೋಣ. ಸಾವು ಅವ್ರನ್ನೂ ಕರ್ಕೊಂಡೋಗಿದೆ, ಸಂಬಂಧನೇ ಇಲ್ಲ ಅವ್ರಿಗೆ. ಸರಿ, ಇಷ್ಟು ಜನ ಹೊರಟು ಅಲ್ಲಿ 10 ಗಂಟೆಗೆ ಫ್ಲೈಟು ಟೇಕ್ ಆಫ್ ಆಗಿರ್ಬೋದು ಜೈಪುರ್ ಅಗ್ನಿ ಏವಿಯೇಷನ್ಸಿಂದ. ಅಲ್ಲಿ ಅಮರ್ ಸರ್, ಆಮೇಲೆ ನಿರ್ಮಲಾ ಮೇಡಮ್ ಅವ್ರ ಮಗ ಸಾತ್ವಿಕ್ ಅವರು ಹೋಗಿದ್ದಾರೆ. ಭಾನು ಅನ್ನೋರೊಬ್ಬರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನೋಡ್ತಿದ್ದಂಗೆ ಫ್ಲೈಟ್ ಕೆಳಗಡೆ ಕೊಲ್ಯಾಪ್ಸ್ ಆಗಿದೆ. ಕೊಲ್ಯಾಪ್ಸ್ ಆದಾಗ ನಿರ್ಮಲಾ ಮೇಡಮ್ ಅವ್ರಿಗೆ ಮೆಸೇಜ್ ಬಂದಿದೆ, ಏನೋ ಹಿಂಗೆ ನ್ಯೂಸ್ ಕೇಳ್ತಾ ಇದ್ದೀವಿ ಅಂತ. ಇವ್ರಿಗೆ ಗೊತ್ತೇ ಇಲ್ಲ. ಅವರು ಅವ್ರ ಮನೇಲಿದ್ದ ಇನ್ನೊಬ್ಬರು ವ್ಯಕ್ತಿ ಜೊತೆ 2 ವೀಲರಲ್ಲಿ ಡಾಲರ್ಸ್ ಕಾಲೋನಿಯಿಂದ ಹೆಬ್ಬಾಳ್ ಕಡೆಗೆ ಬಂದಿದ್ದಾರೆ. ಅಲ್ಲಿ ಬರ್ತಾರಂಗೆ ಆ್ಯಂಬುಲೆನ್ಸ್ ಎಲ್ಲ ನೋಡಿ, ಆ ಒಂದು ನನಗೆ ವೆರಿ ಸಾರಿ ಟು ಟೆಲ್, ಅವರ ಸೌಂದರ್ಯವತಿಯಾಗಿದ್ದ ನಮ್ಮ ಸೌಂದರ್ಯ ಮೇಡಮು, ಅಮರ್ ಸರು, ರಮೇಶ್ ಅನ್ನೋರು, ಪೈಲಟ್ಟು ಗುರುತೇ ಸಿಗದೇ ಇರೋ ರೀತಿಯಲ್ಲಿ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಐಡೆಂಟಿಫೈ ಮಾಡಿದ್ದು ಹೇಗೆ ಅಂದರೆ, ಅಲ್ಲಿದ್ದಿದ್ದು ಒಬ್ಬರೇ ಒಬ್ರು ಲೇಡಿ, ಸೌಂದರ್ಯ ಮೇಡಮ್. ಸೊ ಸೌಂದರ್ಯ ಅವ್ರದ್ದು ಐಡೆಂಟಿಫೈ ಆಯಿತು. ಅಮರ್ ಸರ್ ಅವ್ರು ಕಟ್ಟಿದ್ದ ವಾಚಿಂದ ಅವರು ಐಡೆಂಟಿಫೈ ಆಗಿದ್ದಾರೆ. ಸೊ ಇದು ಒಂದು ಅತ್ಯಂತ ಘೋರ ದುರಂತ. ಏನು ಫಾಲ್ಟು ಗೊತ್ತಿಲ್ಲ, ಟೆಕ್ನಿಕಲ್ ಫಾಲ್ಟ್ ಅಂತ ಕೆಲವರು ಹೇಳ್ತಾರೆ. ವೆಯ್ಟ್ ಜಾಸ್ತಿ ಆಯಿತು ಆ ಚಾರ್ಟೆಡ್ ಫ್ಲೈಟಿಗೆ ಅಂತ ಹೇಳ್ತಾರೆ. ಇವಾಗ ನಾನಾ ಕಾರಣಗಳನ್ನ ನಾವು ಹೇಳ್ಬೋದು, ಆದರೆ ನಿಜವಾದ ಕಾರಣ ಏನು ಎತ್ತ ಅಂತ
ಗೊತ್ತೇ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ಅರಿವೇ ಇಲ್ಲ. ನಾವು ಅಂದ್ಕೊಂಡಂಗೆ ಮಾತಾಡ್ತೀವಿ. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಸೌಂದರ್ಯ ಮೇಡಮು ಕನ್ಸೀವ್ ಆಗಿದ್ದರು, 3 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದರು, ಎಲ್ಲ ಸುಳ್ಳು, ಅವೆಲ್ಲ ಏನೂ ಆಗಿರಲಿಲ್ಲ. ಇದು ಒಂದು ನಾವು ನೋಡಿದಂಥ, ನಾವು ಕಂಡಂಥ ಒಂದು ಅತ್ಯಂತ ದೊಡ್ಡ 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 ಟ್ರ್ಯಾಜಿಡಿ. ಸಾಕಷ್ಟು ಟ್ರ್ಯಾಜಿಡಿಗಳಾಗಿದೆ, ಬಟ್ ಇದು ತುಂಬ ಒಂದು ಕಾಡುವಂಥ ಒಂದು ಟ್ರ್ಯಾಜಿಡಿ. ಏಪ್ರಿಲ್ 17ನೇ ತಾರೀಕು ಈ ದುರಂತ ನಡೆದ ದಿವಸ, ಈ ದುರಂತ 2004ರಲ್ಲಿ ನಡೆದಿದ್ದು, 22 ವರ್ಷಗಳಾಗುತ್ತೆ. ಅವತ್ತಿನ ದಿವಸ ಈ ದುರಂತ ಆಯಿತು ಅಂತ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಒಂದು ದಿವಸ ಮುಂಚೆನೇ ಈ ವಿಚಾರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಸೌಂದರ್ಯ ನಮ್ಮ ಭಾರತೀಯ ಚಿತ್ರರಂಗದ ಒಂದು ಬಹು ದೊಡ್ಡ ಅಪರೂಪದ ವೈಡೂರ್ಯ. ಎಲ್ಲೇ ಇದ್ದರೂ ನಾವು, ನಮ್ಮ ಸೌಮ್ಯ ಮೇಡಮು ಮೂಲ ಹೆಸರು ಅವ್ರದ್ದು, ಅವ್ರು ಎಲ್ಲೇ ಇದ್ದರೂ ನಾವು ಮಾಡೋ ಕೆಲಸಗಳನ್ನ ನೋಡ್ತಾ ಇರ್ತಾರೆ, ನಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರ್ತಾರೆ. ಅಮರ್ ಸರ್ ಕೂಡ ಅಷ್ಟೇ ಅಂತ ಹೇಳ್ತಾ ಈ ಸಿನಿಮಾ ಸರಸ್ವತಿನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.